ನಾನು ಒಂದು ಮಾತನ್ನು ಹೇಳ್ತೇನೆ. ನಿನ್ನೆ ತಾನೆ ಇತ್ತೀಚೆಗೆ ಮಹಿಳಾ ಮೀಸಲು ಜಾರಿಗೆ ವಿಳಂಬ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ಎಲ್ಲಾ ಮಹಿಳಾ ಮಣಿಗಳು ಬೀದಿಗಿಳಿದವ್ರೆ. ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ತಾಯಂದ್ರ, ನಾನು ನಿಮ್ಮ ಬಗ್ಗೆ ಬಹಳ ಗೌರವದಿಂದ ಹೇಳ್ತೇನೆ. ನಿಮ್ಮ ಪಕ್ಷದಲ್ಲಿ ನಿಮಗೆ ಮರ್ಯಾದೆ ಇಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಿ? ನಿಮಗೆ ಅಪಮಾನ ಮಾಡಿದ ಆ ಕಾಂಗ್ರೆಸ್ ಅನ್ನ ನೀವಿನ್ನೂ ಅಪ್ಕೊಂಡೇ ಇರ್ಬೇಕಾ? ನೀವೇ ಕೇಳ್ತಿದ್ದೀರಲ್ಲ, ನಮ್ಮನ್ನ ವಿರೋಧಿಸ್ತಿದ್ದೀರಿ, ವಿಳಂಬ ಮಾಡಿದ್ದಕ್ಕೆ ವಿರೋಧಿಸ್ತಿದ್ದೀರಿ. ಆಯ್ತು, ಈಗ ಬಿಲ್ ತಂದ್ವಿ, ನಿಮ್ಮ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಸೇರಿ ನಿಮಗೆ ಮುಖಭಂಗ ಮಾಡಿದೀವಿ ಅಲ್ಲ ಹೆಣ್ಣು ಮಕ್ಕಳಿಗೆ, ಯಾವ ರೀತಿ ಸಹಿಸ್ಕೊಳ್ತೀರಿ? ಈಗಲಾದ್ರೂ ಚೀಮಾರಿ ಹಾಕ್ಬೇಕಲ್ಲ ನಿಮ್ಮ ನಾಯಕರುಗಳಿಗೆ, ನಿಮ್ಮ ಪಕ್ಷಕ್ಕೆ. ಯಾವ ಮುಖ ಇಟ್ಕೊಂಡು ಆ ಪಕ್ಷದಲ್ಲಿ ನೀವಿನ್ನು ಮುಂದುವರಿತೀರಿ? ನಿಮಗೇನಾದ್ರೂ ಆತ್ಮಾಭಿಮಾನ, ಸ್ವಾಭಿಮಾನ, ಹೆಣ್ಣು ಮಕ್ಕಳ ಬಗ್ಗೆನ ಗೌರವ ಇದ್ರೆ ಇವತ್ತೇ ಚೀಮಾರಿ ಹಾಕಿ ಕಾಂಗ್ರೆಸ್ ಇಂದ ನೀವೆಲ್ಲ ಹೊರನಡಿಬೇಕು. ಒಂದು ಸಮಯ ನೀವು ಮುಂದುವರೆದಿದ್ದೆ ಆದ್ರೆ ನೀವು ಕೂಡ ಆ ಅಧಿಕಾರಕ್ಕೆ ಅಂಟಿಕೊಂಡು ಇರತಕ್ಕಂತ ಜನ. ಕಾಂಗ್ರೆಸ್ ನಿಮ್ಮ ಪಾಲಿಗೆ ಕ್ಯಾನ್ಸರ್ ಇದ್ದ ಹಾಗೆ. ನೀವು ಕ್ಯಾನ್ಸರ್ನಲ್ಲೇ ಇದ್ರೆ ಆ ಕ್ಯಾನ್ಸರ್ ಇಂದ ನೀವು ಸಾಯ್ತೀರಿ. ಈ ಕ್ಯಾನ್ಸರ್ ನಿಮಗೆ ತಗಲಬಾರದು ಅನ್ನೋದಾದ್ರೆ ದಯವಿಟ್ಟು ಕಾಂಗ್ರೆಸ್ ಅನ್ನ ಬಿಟ್ಟು ಬನ್ನಿ. ಹೇಳಿ, ಕಾಂಗ್ರೆಸ್ ಇನ್ನ ದೇಶದಲ್ಲಿ ಉಳಿಯೋದಿಲ್ಲ, ನಿರ್ನಾಮ ಆಗತ್ತೆ. ಅದರ ಜೊತೆಯಲ್ಲೂ ನೀವು ಕೂಡ ನಿರ್ನಾಮ ಆಗೋದು ನಮಗೆ ಇಷ್ಟ ಇಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಟ್ಟು ಹೇಳ್ತಿದ್ದೀವಿ. ದಯವಿಟ್ಟು ಈ ವಿರೋಧ ಪಕ್ಷಗಳಿಗೆ ಛೀಮಾರಿ ಹಾಕಿ ಹೊರಗಡೆ ಬನ್ನಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.